ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸ್ತೇವನ್ನುವಂಥ ಒಂದು ಮುಚ್ಚಳಿಕೆಯನ್ನು ಕೋರ್ಟಿಗೆ ಕೊಟ್ಟಿತ್ತು ಸರ್ಕಾರ. ಆದರೆ ಇವತ್ತು ತಮ್ಮ ಮೂಲಕ ಬರ್ತಿರ್ತಕ್ಕಂಥ ಮಾಹಿತಿ ಅಂದರೆ ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಮ್ಮ ಮುಖಾಂತರ ಇವತ್ತು ನಾನು ಕೇಳ್ತಾ ಇದ್ದೇನೆ. ಇದೊಂದು ಕುಂಟು ನೆಪ. ಚುನಾವಣೆ ನಡೆಸ್ಬೇಕಂತಂದ್ರೆ ಅದು ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡ್ಕೊಂಡಿದೆ, ಮಾಡ್ಕೋಬೋದು. ಎಲ್ಲದಕ್ಕೂ SIR ಅನ್ನೋದು ಅಷ್ಟೊಂದು ಸರಿ ಕಾಣುವಂಥ ಮಾರ್ಗ ಅಲ್ಲ. ಬಹುತೇಕ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಇಲ್ಲ. ಆ ಕಾರಣಕ್ಕಾಗಿ ಚುನಾವಣೆ ಮುಂದೂಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ. ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಕೊರತೆಯಿಂದ ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ನಾವು ನಮ್ಮ ಉಪನಾಯಕರಾದಂಥ ಸನ್ಮಾನ್ಯ ಅರವಿಂದ್ ಬೆಲ್ಲದ್ರವರು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ತೆಗೆದುಕೊಂಡ ಮೀಟಿಂಗ್ನಲ್ಲಿ ಬರಗಾಲ ಘೋಷಿಸುವ ಬಗ್ಗೆ ಮಾತನಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಂದ ಒಂದು 4-5 ದಿವಸಗಳಲ್ಲಿ ವರದಿಯನ್ನು ತರಿಸಿಕೊಂಡು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಮಳೆ ಕೊರತೆ ಇದ್ದ ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿ ಬರಪೀಡಿತ ತಾಲೂಕುಗಳಿಗೆ ಬರಬೇಕಾದಂಥ ಅನುದಾನ ಇರ್ಬೋದು, ಸವಲತ್ತುಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಅವುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಬೇಗನೆ ಬಿಡುಗಡೆ ಮಾಡಬೇಕಂತೇಳಿ ನಾನು ಕೇಳ್ತೀನಿ. ನಮ್ಮ ಸರ್ಕಾರದಾಗ ನಡೆದಿಲ್ಲ ಅಂದರೆ ಈ ಸರ್ಕಾರ ನಡೆಸಬಾರ್ದು ಅಂತೇನಲ್ಲ. ಸರ್ಕಾರ ಬಂದು 3 ವರ್ಷ ಮುಗಿದೋಯ್ತು. ಮತ್ತಿನ್ನೊಂದು ವರ್ಷಕ್ಕಂದ್ರೆ ಇನ್ನು 6 ತಿಂಗಳು ಇರುತ್ತೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ನಮಗೆ ಆಡಳಿತ ಮಾಡೋಕ್ಕಿರೋದು ಆಲ್ಮೋಸ್ಟ್ ಆಲ್ 1.5 ಇಯರ್ಸ್. ಅಷ್ಟರೊಳಗೆ ನಿರ್ಣಯ ಮಾಡಬೇಕಲ್ಲ. ನಾವು ಮಾಡಿಲ್ಲ ಅಂತ ಇವ್ರು ಮಾಡಿದ್ರು ಅಂತಂದ್ರೆ ನಮಗೆ ಅದು ಪರಿಸ್ಥಿತಿ ಮುಂದೆ ಇವ್ರಿಗೂ ಆಕೈತಿ. ಹಣಕಾಸಿನ ಪರಿಸ್ಥಿತಿ ಏನೈತೆ ಅನ್ನೋದು ಇಡೀ ರಾಜ್ಯಕ್ಕೂ ಗುರ್ತೈತಿ. ಕಡು ಬಡವನಿಂದ ಹಿಡ್ಕೊಂಡು ಶ್ರೀಮಂತ ವರ್ಗದವರೆಗೂ ಗುರ್ತೈತಿ, ಅಧಿಕಾರಿಗಳಿಗೂ ಗುರ್ತೈತಿ. ಸುಮ್ಮನೆ ಏನೋ ಒಂದು ಶೋ ಆಫ್ ಮಾಡ್ಕೊತ ಸರ್ಕಾರ ಹೊರಟೈತೆ ಅಷ್ಟೇ. ದಟ್ಸ್ ಆಲ್. ನಿನ್ನೆ ಬಂದಿದ್ರು DK ಶಿವಕುಮಾರ್ ಬಂದಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದು ರಿವ್ಯೂ ಮೀಟಿಂಗ್ ಮಾಡಲಿಕ್ಕೆ, ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ಳಲಿಕ್ಕೆ. ಇಟ್ ವಾಸ್ ಎ ಗುಡ್ ಮೂವ್. ಎಲ್ಲದರಲ್ಲೇ ರಾಜಕೀಯ ಮಾಡ್ಬೋದು. ಇಟ್ ವಾಸ್ ಎ ಗುಡ್ ಮೂವ್. ಅದು ಏನು ಮಾತಾಡಿದ್ದಾರೆ, ಏನು ಮಾಹಿತಿ ಪಡೆದಿದ್ದಾರೆ, ಅದರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಇಟ್ ವಿಲ್ ಬಿ ಬೆಟರ್.